ಕರ್ನಾಟಕದಲ್ಲಿ ಜಸ್ಟ್ ಅಲ್ಲಿ 22 ಜನ ಹಾರ್ಟ್ ಅಟ್ಯಾಕಿಂದ ಸತ್ತೋಗಿದ್ದಾರೆ. ಅದರಲ್ಲಿ ಒಬ್ಬ ಜಸ್ಟ್ 19 ಇಯರ್ಸ್ ಓಲ್ಡ್. ನೀವು ಥಿಂಕ್ ಮಾಡಿ, ನಮ್ಮ ಜನ್ರೇಷನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕೇಳಿದರೆ ಅನ್ಬಿಲೀವೇಬಲ್ ಅನಿಸುತ್ತೆ. ಆದರೆ ಇದೇ ರಿಯಾಲಿಟಿ. ನಾವು ತಗೊಳ್ಳೋ ಸ್ಟ್ರೆಸ್ಸು, ಜಂಕ್ ಫುಡ್ಡು, ಕರೆಕ್ಟಾಗಿ ನಿದ್ದೆ ಮಾಡಲ್ಲ, ಏನು ಫಿಟ್ನೆಸ್ ಮೇಂಟೈನ್ ಮಾಡಲ್ಲ, ಇದು ನಮ್ಮ ಹಾರ್ಟ್ನ ಸೈಲೆಂಟಾಗಿ ಡ್ಯಾಮೇಜ್ ಮಾಡ್ತಾ ಇದೆ. ಇಂಡಿಯಾದಲ್ಲಿ ಎವ್ರಿ 3rd ಡೆತ್ತು ಹಾರ್ಟ್ ಡಿಸೀಸಿಂದ ಆಗ್ತಾ ಇದೆ. ಅಂದರೆ 3 ಜನ ಸತ್ತರೆ ಅದರಲ್ಲಿ 1 ಡೆತ್ತು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮಿಂದ ಆಗುತ್ತೆ. 10 ಜನದಲ್ಲಿ ಒಬ್ಬರಿಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಇದೆ. ಅರ್ಬನ್ ಏರಿಯಾದಲ್ಲಿ ಈ ಕೇಸಸ್ಸು ತುಂಬ ಜಾಸ್ತಿ ಕಾಣುತ್ತೆ ಕಂಪೇರ್ಡ್ ಟು ರೂರಲ್ ಏರಿಯಾಸ್. ಏಕೆಂದರೆ ಸಿಟಿ ಲೈಫ್ ಸ್ಟೈಲು, ಸ್ಟ್ರೆಸ್, ಜಂಕ್ ಫುಡ್ಡು, ಸ್ಮೋಕಿಂಗು ಇದೆಲ್ಲ ಮೇನ್ ರೀಸನ್ಸು. ಮೊದಲು ನಾವು ಹಾರ್ಟ್ ಅಟ್ಯಾಕ್ ಬರೀ ವಯಸ್ಸಾದವ್ರಿಗೆ ಮಾತ್ರ ಅಂತ ಅನ್ಕೊತಿದ್ವಿ. ಆದರೆ ಯಂಗ್ಸ್ಟರ್ಸ್ ಕೂಡ ತುಂಬ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಹಾರ್ಟ್ ರಿಲೇಟೆಡ್ ಡಿಸೀಸು ಫಾಸ್ಟಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಅವೇರ್ನೆಸ್ಸು, ಟೈಮ್ಲಿ ಚೆಕಪ್ಪು, ಹಾಗೆ ಎಮರ್ಜೆನ್ಸಿ ಮೆಡಿಕೇಶನ್ಸು ಯಾವಾಗಲೂ ನಮ್ಮ ಜೊತೆ ಇಟ್ಕೊಂಡು ಹೋಗಬೇಕು. ಸೊ ಇದನ್ನ ನೆನ್ಪಿಟ್ಕೊಂಡು ನಾನು ಹಾರ್ಟ್ ಅಟ್ಯಾಕ್ ಅವೇರ್ನೆಸ್ ಬಗ್ಗೆ ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಫ್ಯಾಕ್ಟರ್ಸ್ ಏನು, ಯಾರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ನಿಮಗೆ ಯಾರಾದರೂ ರೋಡ್ ಸೈಡಲ್ಲಿ ಸಡನ್ನಾಗಿ ಕೊಲ್ಯಾಪ್ಸ್ ಆಗಿರೋ ವ್ಯಕ್ತಿನ ಹೇಗೆ ನಾವು ಬೇಸಿಕ್ ಲೈಫ್ ಸಪೋರ್ಟ್ ಮೂಲಕ ಅವ್ರನ್ನ ಕಾಪಾಡ್ಬೋದು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ನನ್ನ ಫಾಲೋ ಮಾಡಿ.